ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ರೂಪಿಸೋರು ಕನ್ನಡ ಸಾಹಿತ್ಯ ಪರಿಷತ್ ಅವರು. ಈಗ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಆಯಾಮಗಳಿಂದ ಅದನ್ನು ನೋಡೋ ಹಾಗೆ ಬೇರೆ ಬೇರೆ ವಿಷಯಗಳನ್ನು ಆರಿಸಿದ್ದಾರೆ ಗೋಷ್ಠಿಗಳು. ಸುಮಾರು 30 ಗೋಷ್ಠಿಗಳಿದ್ದಾವೆ. ಒಂದೊಂದು ಗೋಷ್ಠಿಯಲ್ಲೂ 2 ಜನ ಪ್ರಬಂಧ ಮಂಡಿಸ್ತಾರೆ. ಅದು ಸಮಕಾಲೀನ ಸಮಸ್ಯೆಗಳನ್ನು ಕುರಿತಂಥ ಗೋಷ್ಠಿಗಳು ಇದ್ದಾವೆ ಮತ್ತು ಸಾಹಿತ್ಯದ ವಿವಿಧ ಆಯಾಮಗಳನ್ನು ಕುರಿತಂಥ ಗೋಷ್ಠಿಗಳು ಇದ್ದಾವೆ. ಮತ್ತು ಕೊನೆಯ ದಿವಸ ಒಂದು ಬಹಿರಂಗ ಅಧಿವೇಶನ ಅಂತ ಮಾಡುತ್ತಾರೆ ಪರಿಷತ್ನಲ್ಲಿ. ಆ ಬಹಿರಂಗ ಅಧಿವೇಶನದ ಆಶಯ ನಾಡು ಮತ್ತು ನುಡಿಗೆ ಸಂಬಂಧಿಸಿದ ಹಾಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತರುವಂತಹ ಅಥವಾ ಪರಿಷತ್ತೇ ನಿರ್ವಹಿಸುವಂಥ ಕೆಲವು ನಿರ್ಧಾರಗಳನ್ನು ತೆಗೆದು ಆ ನಿರ್ಣಯಗಳನ್ನು ಮಾಡಿ ಸರ್ಕಾರ ಮತ್ತು ಉದ್ಘಾಟನೆ ಸಮಾರೋಪ ಇವೆಲ್ಲ ಇರ್ತದೆ. ಮೊದಲೆಲ್ಲ ಇಂಥ ಸಮ್ಮೇಳನಗಳಿಗೆ ಅಷ್ಟೊಂದು ಜನ ಸೇರ್ತಾ ಇರಲಿಲ್ಲ. ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಅಷ್ಟೇ ಇಲ್ಲ, ಬಹಳ ಕಡಿಮೆ ಸಂಖ್ಯೆ. ಈಗ ಒಂದು ಸಮ್ಮೇಳನ ಅಂದರೆ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಸ್ವಲ್ಪ ಜನಗಳಲ್ಲಿ ಸಾಹಿತ್ಯದ ಆಸಕ್ತಿ ಬೆಳೆದಿದೆ, ಓದುಗರ ಸಂಖ್ಯೆಯೂ ಹೆಚ್ಚಾಗಿದೆ. ಮತ್ತು ಇದರಲ್ಲಿ ರಾಜಕಾರಣಿಗಳು ಸೇರ್ತಾರೆ, ಧರ್ಮಗುರುಗಳು ಸೇರ್ತಾರೆ, ಸಾಹಿತ್ಯ ಕಲಾವಿದರು ಸೇರ್ತಾರೆ, ಕೃಷಿ ಕಾರ್ಮಿಕರು ಸೇರ್ತಾರೆ. ಸಾಹಿತ್ಯದ ಬಗ್ಗೆ ಅಭಿರುಚಿಯರು ಎಲ್ಲರೂ ನಾಡಿನ ನಾನಾ ಭಾಗದ ಜನ ಇಲ್ಲಿ ಸೇರೋದ್ರಿಂದ ಅವರೆಲ್ಲ ಒಂದು ಕಡೆ ಸೇರಿ ಪರಸ್ಪರ ಪರಿಚಯ ಮತ್ತು ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದೊಂದು ಸಾಂಸ್ಕೃತಿಕ ಉತ್ಸವ, ವರ್ಷಕ್ಕೊಮ್ಮೆ ನಡೆಯುವಂಥ. ನಾನು ಮೊದಲೇ ಹೇಳಿದೆ, ಯಾವುದೇ ಒಂದು ನಿರ್ದಿಷ್ಟವಾದ ಇದಕ್ಕೆ ಹೆಚ್ಚುಗಾರಿಕೆ ಇಲ್ಲಿಲ್ಲ. ಎಲ್ಲ ಪ್ರಕಾರಗಳು ಕೂಡ ಸಮಾನವೇ. ಅದು ದಾಸ ಸಾಹಿತ್ಯ ಇರಲಿ, ವಚನ ಸಾಹಿತ್ಯ ಇರಲಿ, ಜನಪದ ಸಾಹಿತ್ಯ ಇರಲಿ, ಪ್ರಾಚೀನವಿರಲಿ, ಆಧುನಿಕವಿರಲಿ, ನವ್ಯ ನವೋದಯ, ಹೀಗೆ ಬೇರೆ ಬೇರೆ ರೂಪಗಳಿದ್ದಾವೆ ಸಾಹಿತ್ಯ. ಆದರೆ ಎಲ್ಲ ರೂಪದ ಸಾಹಿತ್ಯಕ್ಕೂ ಕೂಡ ಇಲ್ಲಿ ಪ್ರಾತಿನಿಧ್ಯ ಇರ್ತದೆ. ಮೆರವಣಿಗೆ ನಾನಿವೆಲ್ಲವಕ್ಕೂ ದೂರ ವಾಸ್ತವವಾಗಿ. ಆದರೆ ಅಭಿಮಾನಿಗಳು ಇತ್ತೀಚೆಗೆ ಏನಾಗಿದೆ, ನಾನು ಒಂಥರ ಎತ್ತಿದವರು ಕೈಕೂಸಾಗಿಬಿಟ್ಟಿದೆ. ದಾಕ್ಷಿಣ್ಯಕ್ಕೆ ನಾನು ಒಲ್ದು ಬಿಡ್ತೇನೆ. ಮತ್ತು ಅವರು ಸ್ವಾಗತ ಸಮಿತಿಯವರು ಏನು ಏರ್ಪಾಡು ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಹೋಗೋದು ನನಗೆ. ಇದೊಂದು ಉತ್ಸವ ಸಂದರ್ಭ, ಸಡಗರ ಸಂಭ್ರಮದ ಸಂದರ್ಭ ಆದ್ದರಿಂದ ಹೋಗ್ತಾರೆ. ಮತ್ತು ಇದೆಲ್ಲ ನಮ್ಮ ಸ್ಕೌಟ್ ಬಂಧುಗಳು, ನನಗೆ ಸ್ಕೌಟ್ ಮತ್ತು ಗೈಡ್ ಸಂಬಂಧ ಇರೋದರಿಂದ ನಾನೆಲ್ಲ ಸ್ಕೌಟ್, ನಮ್ಮ ರಾಜ್ಯ ಸ್ಕೌಟ್ ಮುಖ್ಯ ಆಯುಕ್ತರು ಸಿಂಧ್ಯಾ ಅವರು ಇದೇನೋ ಬಹಳ ಅಭಿಮಾನದಿಂದ ನನ್ನ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಸ್ಕೌಟ್ ಮಕ್ಕಳು ನಮ್ಮನ್ನು ಅವ್ರನ್ನ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿದ್ದಾರೆ. ಅವರು ನನ್ನನ್ನು ನೋಡ್ತಾರೆ ಅನ್ನೋದಕ್ಕಿಂತ ನಾನು ಅವರನ್ನು ನೋಡ್ತೀನಿ ಅನ್ನೋದು ಹೆಚ್ಚು ಸಂತೋಷ ಕೊಡುತ್ತೆ ನನಗೆ. ನಮ್ಮ ಜನ ಮಾತೃಭಾಷೆಯ ಬಗ್ಗೆ, ತಮ್ಮ ತಾಯಿನುಡಿ ಬಗ್ಗೆ ಹೆಚ್ಚಿನ ನಿಷ್ಠೆಯನ್ನು, ಭಕ್ತಿಯನ್ನು, ಒಲವನ್ನು ಮೂಡಿಸ್ಕೊಳ್ಬೇಕು. ಯಾವುದೇ ದೇಶ ಇರಲಿ, ನಾಡಿರಲಿ, ಆಯಾ ದೇಶದ ಮಾತೃಭಾಷೆಯ ಬಗ್ಗೆ ಅಲ್ಲಿ ಜನಕ್ಕೆ ಅವರು ಒಂದು ಕಟಿಬದ್ಧವಾದಂತಹ ಶ್ರದ್ಧೆ, ಭಕ್ತಿ ಇರಬೇಕಾಗ್ತದೆ. ಅದು ನಮ್ಮ ನಾಡಿನ ಜನಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ. ಮತ್ತು ಎಲ್ಲೆಲ್ಲಿ ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ, ನಮ್ಮ ಜಲಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಪರಂಪರೆಗೆ ಧಕ್ಕೆ ಬರ್ತದೋ ಅಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂಘಟಿತ ಪ್ರಯತ್ನ ನಮ್ಮ ಜನಗಳಿಂದ ಆಗಬೇಕು. ಒಂದು ವೇಳೆ ಸರ್ಕಾರ ತಪ್ಪಿದರೂ ಕೂಡ ಜನ ಜಾಗೃತರಾದರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಶಕ್ತಿಯನ್ನು ಕೂಡ ಅದು ಬೆಳೆಸ್ಕೊಳ್ತದೆ. ಅಂಥದ್ದೊಂದು ಸಂಘಟಿತವಾದ ಪ್ರಯತ್ನಕ್ಕೆ ಜನ ಸಜ್ಜಾಗಿರಬೇಕು ಯಾವಾಗಲೂ. ಮತ್ತು ಒಳ್ಳೆಯ ಕೆಲಸ ನಡೆದಾಗ ಸರ್ಕಾರಕ್ಕೆ ಜನಗಳು ಸಹಕಾರ ನೀಡಬೇಕು. ಒಟ್ಟು ಒಂದು ಸಭ್ಯ ಸಮಾಜ, ಸಾತ್ವಿಕ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ನನ್ನ ಆಸೆ. ಹಾಗೆಯೇ ನಾನು ಜನತೆಯಲ್ಲಿ ಮನವಿ ಮಾಡಿಕೊಳ್ತೀನಿ.